AI ಟೂಲ್ ಇಂದ ಇರೋ ಜಾಬ್ಸ್ ಹೋಗ್ತಿದೆ ಅಂಡ್ ಹೊಸ ಜಾಬ್ಸ್ ಸಿಗ್ತಾ ಇಲ್ಲ ಅಂತೇಳಿ ಎಷ್ಟೋ ಸ್ಟೂಡೆಂಟ್ಸ್ ಟೆನ್ಷನ್ ಅಲ್ಲಿ ಇದಾರೆ. ಆದ್ರೆ ನಿಜ ಏನು ಅಂತ ಅಂದ್ರೆ ಈ ಒಂದು ಡೊಮೇನ್ ಅಲ್ಲಿ AI ಹ್ಯೂಮನ್ ನ ರೀಪ್ಲೇಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಯಾಕಂತಂದ್ರೆ ಈ ಒಂದು ಡೊಮೇನ್ ಅಲ್ಲಿ ಹ್ಯೂಮನ್ ಥಿಂಕಿಂಗ್ ಅಂಡ್ ಹ್ಯೂಮನ್ ಜಡ್ಜ್ಮೆಂಟ್ ಅನ್ನೋದು ಬೇಕು. ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ ಇದು ಒಂದು ಕಾರ್ಪೊರೇಟ್ ಕಂಪನಿ ಅಂಡ್ ಫ್ಯೂಚರ್ ಅಲ್ಲಿ ಡಿಮ್ಯಾಂಡ್ ಕೂಡ ಜಾಸ್ತಿ ಐತೆ. ಹಾಗಿದ್ರೆ ರಿಯಾಲಿಟಿಲಿ AI ಕೂಡ ಹ್ಯೂಮನ್ ನ ರೀಪ್ಲೇಸ್ ಮಾಡಕ್ ಆಗದೆ ಇರುವಂತ ಡೊಮೇನ್ ಯಾವುದು ಅನ್ನೋದನ್ನ ನಾನ್ ನಿಮ್ ಮುಂದೆ ಇಡ್ತೀನಿ. ವೆಲ್ಕಮ್ ಟು ರಿಯಾಲಿಟಿ ಲೋಕ. ನಾನ್ ನಿಮ್ ಲೋಹಿತ್. ಈ ಒಂದು ಡೊಮೇನ್ ಯಾವುದು ಅಂತ ಅಂದ್ರೆ US ಹೆಲ್ತ್ ಕೇರ್ ಬಿಸ್ನೆಸ್. ಈ ಒಂದು ಬಿಸ್ನೆಸ್ ರನ್ ಆಗ್ಬೇಕು ಅಂತ ಅಂದ್ರೆ 3 ಪ್ಲಾಟ್ಫಾರ್ಮ್ಸ್ ಇದಾವ. ಒಂದು ಹಾಸ್ಪಿಟಲ್, 2 ಇನ್ಶೂರೆನ್ಸ್ ಕಂಪನಿ, 3 ಪೇಷಂಟ್. US ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಮ್ಯಾಂಡೇಟರಿ ಇದೆ. US ಅಲ್ಲಿರೋ ಆಲ್ಮೋಸ್ಟ್ 92% ಜನರು ಹೆಲ್ತ್ ಇನ್ಶೂರೆನ್ಸ್ ನ ಮಾಡಿಸಿದಾರ. US ಅಲ್ಲಿ ಟೋಟಲ್ 50 ಸ್ಟೇಟ್ಸ್ ಇದಾವ ಅಂಡ್ 334 ಕೋಟಿ ಜನರಿದಾರ. ಯಾವಾಗ ಪೇಷಂಟ್ ಹಾಸ್ಪಿಟಲ್ ಗೆ ಟ್ರೀಟ್ಮೆಂಟ್ ಅಂತ ಹೇಳಿ ಹೋಗ್ತಾರೋ ಆ ಒಬ್ಬ ಪೇಷಂಟ್ ಕಂಪ್ಲೀಟ್ ಆಗಿ ಅಮೌಂಟ್ ನ ಪೇ ಮಾಡಲ್ಲ. ಅದ್ರ ಬದಲು ಈ ಪೇಷಂಟ್ ತಗೊಂಡಿರೋ ಹೆಲ್ತ್ ಇನ್ಶೂರೆನ್ಸ್ ಆ ಒಂದು ಕಂಪನಿಯವ್ರ ಜೊತೆ ಕ್ಲೈಮ್ ಮಾಡ್ಕೊಂತಾರ. ಇನ್ಶೂರೆನ್ಸ್ ಕಂಪನಿಯ ಪಾಲಿಸಿ ಪ್ರಕಾರ ಕ್ಲೈಮ್ ನ ವೆರಿಫೈ ಮಾಡಿ ಪೇಮೆಂಟ್ ನ ರಿಲೀಸ್ ಮಾಡ್ತಾರ. ಈ ಒಂದು ಎಂಟೈರ್ ಪ್ರೋಸೆಸ್ ನ ಒಬ್ಬ ಪೇಷಂಟ್ ಹಾಸ್ಪಿಟಲ್ ಗೆ ಅಡ್ಮಿಟ್ ಆಗೋದ್ರಿಂದ ಹಿಡಿದು ಡಿಸ್ಚಾರ್ಜ್ ಆಗೋವರೆಗೂ ಮೆಡಿಕಲ್ ಕೋಡಿಂಗ್, ಮೆಡಿಕಲ್ ಬಿಲ್ಲಿಂಗ್ ಅನ್ನೋದು ಹ್ಯಾಂಡಲ್ ಮಾಡುತ್ತೆ. ಈ ಒಂದು ಪ್ರೋಸೆಸ್ ನ ಕಂಪ್ಲೀಟ್ ಆಗಿ AI ಹ್ಯಾಂಡಲ್ ಮಾಡಕ್ ಆಗಲ್ಲ. ಇದಕ್ಕೆ ಹ್ಯೂಮನ್ ಥಿಂಕಿಂಗ್ ಬೇಕು. ಯಾಕಂತಂದ್ರೆ ಇದು ಒಂದು ಪೇಷಂಟ್ ಗೆ ಸಂಬಂಧಪಟ್ಟಿರೋ ಬಿಸ್ನೆಸ್. ಸೊ ಹಾಗಿದ್ರೆ US ಅಲ್ಲಿ ಹಾಸ್ಪಿಟಲ್ ಇರೋದಕ್ಕೂ ನಮ್ಮ ಇಂಡಿಯಾದಲ್ಲಿ ಜಾಬ್ ಸಿಗೋದಕ್ಕೂ ಏನ್ ಕನೆಕ್ಷನ್ ಇದೆ ಅಂತ ನೀವು ಏನಾದ್ರೂ ಯೋಚನೆ ಮಾಡ್ತಿದ್ರೆ ಇದ್ರದೊಂದು ಕ್ಲಿಯರ್ ಇನ್ಫಾರ್ಮೇಶನ್ ನಾನ್ ನಿಮಗೆ ಕೊಡ್ತೀನಿ. ನಮ್ಮ ಕರ್ನಾಟಕದಲ್ಲಿರೋ ಬೆಂಗಳೂರಲ್ಲಿ ಸುಮಾರು US ಹೆಲ್ತ್ ಕೇರ್ ಕಂಪನೀಸ್ ಇದಾವ. US ಅಲ್ಲಿರೋ ಹಾಸ್ಪಿಟಲ್ ಮತ್ತೆ ಇನ್ಶೂರೆನ್ಸ್ ಕಂಪನಿಯ ಈ ಒಂದು ಪ್ರೋಸೆಸ್ ನ ಇಂಡಿಯಾಗೆ ಔಟ್ ಸೋರ್ಸ್ ಆಗಿ ಕೊಡ್ತಾರ. ಅಲ್ಲಿ ನಡೀತಾ ಇರೋ ಪ್ರತಿಯೊಂದು ಬ್ಯಾಕ್ ಅಂಡ್ ವರ್ಕ್ ನು ಕೂಡ ಇಂಡಿಯಾ ಅವರು ಮಾಡ್ಬೇಕಾಗತ್ತ. ಸೊ ಈ ಒಂದು ಪ್ರೋಸೆಸ್ ಮಾಡಬೇಕು ಅಂತಂದ್ರೆ ಸುಮಾರು ಎಂಪ್ಲಾಯ್ಸ್ ಗಳು ಬೇಕು. ಅದರಲ್ಲಿ ಕೆಲವೊಂದು ರೋಲ್ ನಾನು ನಿಮಗೆ ಹೇಳ್ತೀನಿ. ಮೆಡಿಕಲ್ ಕೋಡಿಂಗ್, ಮೆಡಿಕಲ್ ಬಿಲ್ಲಿಂಗ್, ಇನ್ಶೂರೆನ್ಸ್ ಕ್ಲೈಮ್ ಪ್ರೊಸೆಸಿಂಗ್, ಪೇಷಂಟ್ ಡೇಟಾ ವೆರಿಫಿಕೇಶನ್, ಈ ತರ US ಹೆಲ್ತ್ ಕೇರ್ ಕಂಪನೀಸ್ ಅಲ್ಲಿ ಸುಮಾರು ರೋಲ್ ಗಳು ಇದಾವ. ಬೆಂಗಳೂರಲ್ಲಿ US ಹೆಲ್ತ್ ಕೇರ್ ಡೊಮೇನ್ ಗೆ ಸಂಬಂಧಪಟ್ಟಿರೋ ಎಷ್ಟೋ ಜಾಬ್ಸ್ ಇದಾವ. ಅಮೆರಿಕ ಅವರು ಇಂಡಿಯಾಗೆ ಔಟ್ ಸೋರ್ಸಿಂಗ್ ಆಗಿ ಈ ಒಂದು ಪ್ರಾಜೆಕ್ಟ್ ನ ಯಾಕೆ ಕೊಡ್ತಾರೆ ಅಂದ್ರೆ US ಅಲ್ಲಿ ಎಂಪ್ಲಾಯ್ ಸ್ಯಾಲರಿ ಜಾಸ್ತಿ ಇರುತ್ತೆ. ಮೇನ್ ಇಂಪಾರ್ಟೆಂಟ್ $1 ಗೆ ನಮ್ಮ ಇಂಡಿಯನ್ ರುಪೀಸ್ ಎಷ್ಟು ಕನ್ವರ್ಟ್ ಆಗುತ್ತೆ ಅಂತ ಹೇಳಿ ನೀವು ಯೋಚನೆ ಮಾಡ್ರಿ. ಈ ಎಂಪ್ಲಾಯ್ಸ್ ಗಳನ್ನ ಹೈರ್ ಮಾಡಿ ಅವ್ರಿಗೆ ನಾಲೆಡ್ಜ್ ಕೊಟ್ಟು ಆ ಒಂದು ಪ್ರೋಸೆಸ್ ನ ಎಂಪ್ಲಾಯ್ಸ್ ಕಡೆಯಿಂದ ಮಾಡಿಸ್ತಾರ. ಅಂಡ್ ಕಂಪನಿಗೆ ಡಾಲರ್ಸ್ ಅಲ್ಲಿ ಬರುತ್ತೆ, ಆದ್ರೆ ಎಂಪ್ಲಾಯ್ಸ್ ಗಳಿಗೆ ರುಪಿಲಿ ಸ್ಯಾಲರಿ ಕೊಡ್ತಾರ. ನಮ್ಮ ಇಂಡಿಯಾದಲ್ಲಿ ಈ ಒಂದು ಹೆಲ್ತ್ ಕೇರ್ ಡೊಮೇನ್ ಗೆ ಸ್ಕಿಲ್ಡ್ ಎಂಪ್ಲಾಯ್ಸ್ ಅದಾರ ಅಂತ ಹೇಳ್ತಿದಾರ. ಸೊ ಇನ್ನೊಂದು ಏನು ಅಂತಂದ್ರೆ ಇದರಲ್ಲಿ 24/7 ಈ ಒಂದು ಕಂಪನಿ ರನ್ ಆಗುತ್ತಾ. ಅಂದ್ರೆ ಡೇ ಶಿಫ್ಟ್ ಆಸ್ ವೆಲ್ ಆಸ್ ನೈಟ್ ಶಿಫ್ಟ್. ಎಷ್ಟೋ ಎಂಪ್ಲಾಯ್ಸ್ ಗಳು ನೈಟ್ ಶಿಫ್ಟ್ ಮಾಡ್ತಿರ್ತಾರ. ಅದರಲ್ಲಿ ಈ ಒಂದು ಡೊಮೇನ್ ಬೆಂಗಳೂರಲ್ಲಿ US ಹೆಲ್ತ್ ಕೇರ್ ಕಂಪನೀಸ್ ಬಹಳ ಡೆವಲಪ್ ಆಗಿದಾವ ಅಂಡ್ ಜಾಬ್ ಆಪರ್ಚುನಿಟೀಸ್ ಕೂಡ ಜಾಸ್ತಿ ಇದಾವ. US ಅವರಿಗೆ ಇಂಡಿಯಾ ಅವರು ಪ್ರಾಜೆಕ್ಟ್ ನ ಕರೆಕ್ಟ್ ಆಗಿ ನಡ್ಸ್ಕೊಂಡು ಹೋಗ್ತಿದಾರ ಅಂತ ಹೇಳಿ ಅವ್ರಿಗೆ ಒಂದು ನಂಬಿಕೆ ಬಂದಿದೆ. ಹಾಗಾಗಿ ಎಷ್ಟೋ ಪ್ರಾಜೆಕ್ಟ್ಸ್ ನ ಹೊಸದಾಗಿ ಕೊಡ್ತಾ ಇದಾರ. ಆ ಹೊಸ ಪ್ರಾಜೆಕ್ಟ್ ಗಳಿಗೆ ಎಂಪ್ಲಾಯ್ಸ್ ಗಳು ಬೇಕು. ಸೊ ಇದರಲ್ಲಿ ಮುಖ್ಯವಾಗಿ RCM ಅನ್ನೋ ಒಂದು ಪ್ರೋಸೆಸ್ ಬರುತ್ತಾ. RCM ಅಂತ ಅಂದ್ರೆ ರೆವಿನ್ಯೂ ಸೈಕಲ್ ಮ್ಯಾನೇಜ್ಮೆಂಟ್ ಅಂತೇಳಿ. ಈ ಒಂದು ಪ್ರೋಸೆಸ್ ಅಲ್ಲಿ ಸುಮಾರು 10 ರಿಂದ 15 ಪ್ರೋಸೆಸ್ ಗಳಿದಾವ. ಆ ಒಂದು ಪ್ರೋಸೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದ್ರ ಬಗ್ಗೆ ಏನು ಅಂತ ಹೇಳಿ ತಿಳ್ಕೊಳ್ರಿ. ರೆವಿನ್ಯೂ ಸೈಕಲ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಪ್ರೋಸೆಸ್ ಗೆ ಯಾವುದೇ ರೀತಿ ಮೆಡಿಕಲ್ ಸರ್ಟಿಫಿಕೇಟ್ಸ್ ಬೇಕಾಗಿರೋ ಅವಶ್ಯಕತೆ ಇಲ್ಲ. ಯಾವುದೇ ಡಿಗ್ರಿ ಆಗಿರ್ಲಿ, BA, BCom, BSc, BBA ಈ ಒಂದು ಜಾಬ್ ರೋಲಿಗೆ ನೀವು ಅಪ್ಲೈ ಮಾಡಬಹುದು. ಪೋಲರೈಸ್ ಮಾರ್ಕೆಟ್ ರಿಸರ್ಚ್ ಇವರು ಒಂದು ಅನಲೈಸ್ ಪ್ರಕಾರ ರೆವಿನ್ಯೂ ಸೈಕಲ್ ಮ್ಯಾನೇಜ್ಮೆಂಟ್ ಮಾರ್ಕೆಟ್ 2021 ರಿಂದ 2034 ವರೆಗೂ ಅನಲೈಸ್ ಮಾಡಿದಾರ. ಜಸ್ಟ್ ಈ ಒಂದು ಚಾರ್ಟ್ ನ ಅಬ್ಸರ್ವ್ ಮಾಡ್ರಿ. ಮಾರ್ಕೆಟ್ ರೇಟ್ ಯಾವತ್ತೂ ಕಮ್ಮಿ ಆಗಿದೆ. ಹಾಗಿದ್ಮೇಲೆ ಈ ಒಂದು ಡೊಮೇನ್ ಅಲ್ಲಿ ಇನ್ನು ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಇದಾವ ಅಂತ ಹೇಳಿ ನಾವು ಅನಲೈಸ್ ಮಾಡಬಹುದು. ಅಂಡ್ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ಏನು ಅಂತಂದ್ರೆ AI ಇದಕ್ಕೆ ಎಷ್ಟು ಹಾರ್ಮ್ ಮಾಡಬಹುದು ಅಂತ ಅಂದ್ರೆ ಬೇಸಿಕ್ ಡೇಟಾ ಎಂಟ್ರಿ, ಸಿಂಪಲ್ ವೆರಿಫಿಕೇಶನ್, ಡಾಕ್ಯುಮೆಂಟೇಶನ್, ಸ್ಕ್ಯಾನಿಂಗ್ ಅಂಡ್ ಪ್ರೊಸೆಸಿಂಗ್ ಈ ಒಂದು ಸಣ್ಣ ಸಣ್ಣ ಕೆಲಸ ಬಿಟ್ರೆ ಇನ್ನು ಮಿಕ್ಕಿದ್ದು ಹ್ಯೂಮನ್ ಜಡ್ಜ್ಮೆಂಟ್ ಬೇಕು. ಈ ಇಂಡಸ್ಟ್ರಿಯ ಎಕ್ಸ್ಪರ್ಟ್ಸ್ ಹೇಳಿದಾರ 10 ರಿಂದ 15% ಮಾತ್ರ AI ಯೂಸ್ ಆಗೋದು ಅಂತ ಹೇಳಿ. ಅಂಡ್ ಈ ಒಂದು ಕಂಪನಿನ ಹ್ಯಾಂಡಲ್ ಮಾಡ್ತಾ ಇರೋ ಮ್ಯಾನೇಜರ್ಸ್ ಗಳ ಜೊತೆ ನಾನು ಮಾತಾಡಿದೀನಿ. ಈ ಡೊಮೇನ್ ಅಲ್ಲಿ ಸುಮಾರು ಜಾಬ್ ಆಪರ್ಚುನಿಟೀಸ್ ಬರ್ತಾನೆ ಇರ್ತಾವ ಅಂತ ಹೇಳಿ ಅವರು ಹೇಳಿದಾರ. ಅಂಡ್ ಇಂಡಿಯಾದಲ್ಲಿ ಔಟ್ ಸೋರ್ಸಿಂಗ್ ಆಗಿ ಪ್ರಾಜೆಕ್ಟ್ ನ ಏನ್ ಕೊಟ್ಟಿರ್ತಾರೋ ಈ ಎಂಪ್ಲಾಯ್ಸ್ ಗಳು ಡೈರೆಕ್ಟ್ ಆಗಿ ಇನ್ಶೂರೆನ್ಸ್ ಕಂಪನಿ ಅವ್ರ ಜೊತೆ ಆಗ್ಲಿ, ಪೇಷಂಟ್ ಗಳ ಜೊತೆ ಆಗ್ಲಿ ಕಮ್ಯುನಿಕೇಶನ್ ಮಾಡುವಂತ ಒಂದು ಪ್ರೋಸೆಸ್ ಇರುತ್ತಾ. ಅದು AI ಮಾಡಕ್ ಆಗಲ್ಲ. ಒಬ್ಬೊಬ್ಬ ಪೇಷಂಟ್ ಒಂದೊಂದು ರೀತಿ ಡಿಸೀಸಸ್ ಇರುತ್ತಾ, ಅದನ್ನೆಲ್ಲ ಥಿಂಕ್ ಮಾಡೋದು ಹ್ಯೂಮನ್ ಕೈಲೇ ಆಗೋದು. ಸೊ ಫೈನಲ್ ಆಗಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಈ ಒಂದು ಡೊಮೇನ್ ಅಲ್ಲಿ AI ಜಸ್ಟ್ ಹೆಲ್ಪ್ ಮಾಡಬಹುದು ಬಿಟ್ರೆ ಕಂಪ್ಲೀಟ್ ಹ್ಯೂಮನ್ ನ ರೀಪ್ಲೇಸ್ ಮಾಡೋಕೆ ಚಾನ್ಸ್ ಇಲ್ಲ.
ಯಾಕಂತಂದ್ರೆ ಹ್ಯೂಮನ್ ಥಿಂಕಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತಾ ಈ ಒಂದು ಡೊಮೇನ್ ಅಲ್ಲಿ. ಸೊ ಮೇನ್ ಇಂಪಾರ್ಟೆಂಟ್ ಸಡನ್ ಆಗಿ 30-40,000 ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಂದ್ರೆ ಈ ವಿಡಿಯೋ ನಿಮಗಲ್ಲ. ಸೊ ಈ ಒಂದು ಡೊಮೇನ್ ಅಲ್ಲಿ ಬಿಗಿನರ್ಸ್ ಗೆ 20,000-25,000 ವರೆಗೂ ಕೊಡಬಹುದು. ನೋಡ್ರಿ, ಇದು AI ಎಂಪ್ಲಾಯ್ಸ್ ಗಳನ್ನ ರೀಪ್ಲೇಸ್ ಮಾಡಕ್ ಆಗಲ್ಲ ಅನ್ನೋ ಒಂದು ರಿಯಾಲಿಟಿ. ನಾನ್ ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮಗೆ ಏನಾದ್ರೂ ಓಕೆ ಅಂತ ಅನ್ಸಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡ್ರಿ. ಈ ಒಂದು ಡೊಮೇನ್ ಅಲ್ಲಿ ಯಾವುದೇ ರೀತಿ ನಿಮಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಫಸ್ಟ್ ನಾನು ನಿಮಗೆ ಸಾರಿ ಕೇಳ್ಬಿಡ್ತೀನಿ. ಎಷ್ಟೋ ಜನ ಮೇಲ್ ಮಾಡಿದಿರಿ, ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದಿರಿ. ಡ್ಯೂ ಟು ಮೈ ಪರ್ಸನಲ್ ಪ್ರಾಬ್ಲಮ್ಸ್ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಇನ್ಮೇಲೆ ನಮ್ಮ ಸಮಾಜದಲ್ಲಿ ನಡೀತಾ ಇರೋ ಒಂದು ರಿಯಾಲಿಟಿನ ನಿಮ್ಮ ಮುಂದೆ ಇಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.